ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೀರು ದೋಸೆನ ಪರ್ಫೆಕ್ಟಾಗಿ ಮನ್ಯಾಗ ಯಾವ ರೀತಿ ಮಾಡೋದಂತ ತೋರ್ಸಾತೀನಿ. ನೀರು ದೋಸೆನ ಎಲ್ಲರ ಮನ್ಯಾಗೂ ಮಾಡಾತಿರ್ತಾರೆ, ಆದ್ರೆ ಸ್ವಲ್ಪ ದಪ್ಪ ಆಗ್ತಿರ್ತಾವ. ಅದೇ ರೀತಿ ಈ ರೀತಿ ತೆಳುವಾಗಿ ಸರಿಯಾಗಿ ದೋಸೆನ ಮಾಡೋಕೆ ಬರ್ತಿರಂಗಿಲ್ಲ. ನಾ ಇಲ್ಲೇ ಪರ್ಫೆಕ್ಟ್ ಅಳತೆ ಒಳಗೆ ಯಾವ ಥರ ಮಾಡೋದು ನೀರು ದೋಸೆನ ಅಂತ ತೋರ್ಸಾತೀನಿ. ನಾನಿಲ್ಲೇ 2 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡೇನಿ, ರೇಷನ್ ಅಕ್ಕಿನ ತೊಗೊಂಡೇನಿ. ನಿಮ್ಮ ಹತ್ರ ಯಾವ ಅಕ್ಕಿ ಇದಾವೋ ಅದ ಅಕ್ಕಿನ ಕೂಡ ತೊಗೊಳ್ಬೋದು. ಆ ಅಕ್ಕಿನ ನಾನಿಲ್ಲೇ ನೀರನ್ನು ಹಾಕಿಬಿಟ್ಟು ಮೊದಲಿಗೆ ಒಂದು ಸಾರಿ ಚಲೋತ್ತಾಗೆ ತೊಳ್ಕೊಂಡು ತೊಗೊಳತ್ತೀನಿ. ಮಿನಿಮಮ್ 2 ಸಾರಿ ಆದರೂ ನಾವು ಅಕ್ಕಿನ ಚೆನ್ನಾಗಿ ತೊಳಿಬೇಕು. ಅಕ್ಕಿನ ನಾನಿಲ್ಲೇ ತೊಳೆದ್ಬಿಟ್ಟು ತೊಗೊಂಡೇನಿ. ಇವಾಗ ಇದಕ್ಕೆ ನೀರನ್ನ ಹಾಕಿಬಿಟ್ಟು ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸೇ ಇಟ್ಕೋಬೋದು. ನಾವು ಬೆಳಗ್ಗೆ ನಾಷ್ಟಕ್ಕೆ ಮಾಡ್ತೇವೆ ಅಂತಂದ್ರೆ ರಾತ್ರಿನ ನೆನೆಯಾಕೆ ಇಡ್ಬೋದು, ಇಲ್ಲ ಸಾಯಂಕಾಲ ಮಾಡ್ತೇವೆ ಅಂತಂದ್ರೆ ಬೆಳಗ್ಗೆ ನೆನೆಯಾಕೆ ಇಡ್ಬೋದು. ನಾ ಇಲ್ಲೇ ಸಾಯಂಕಾಲ ತಿಂಡಿಗೆ ಮಾಡಾಕತ್ತಿದ್ನಿ, ಹಂಗಾಗಿ ಬೆಳಗ್ಗೆನ ಅಕ್ಕಿನ ನೆನೆ ಹಾಕಿದ್ನಿ. ಇಲ್ಲಿ ನಾ ತೋರ್ಸಾಕತ್ತೇನಲ್ಲ, ನೀವು ನೋಡತ್ತಿರೋದು ಅಕ್ಕಿನೂ ಕೂಡ ಚಲೋತ್ತಾಗೆ ನೆಂದಾವ. ಅಕ್ಕಿ ಒಳಗಿರ್ತಕ್ಕಂತಹ ನೀರನ್ನೆಲ್ಲ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ನಾವು ನೆನೆ ಹಾಕಿರ್ತಕ್ಕಂತಹ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕತ್ತೀನಿ. ಹಾಕಿ ನಾವು ರುಬ್ಕೊಂಡು ತೊಗೋಬೇಕು. ಗ್ರೈಂಡ್ ಮಾಡ್ಕೊಂಡು ಬಂದು ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇರಬೇಕು ಹಿಟ್ಟು ಅಂತೇಳಿ. ಗ್ರೈಂಡ್ ಮಾಡ್ಕೊಂಡಿದ್ದಾಗೈತಿ. ನಾನಿಲ್ಲೇ ತೋರ್ಸಾಕತ್ತೇನಲ್ಲ, ಈ ರೀತಿ ತರಿಯಾಗಿ ಇರಬಾರ್ದು ಹಿಟ್ಟು. ಇಲ್ಲಿ ತೋರ್ಸಾಕತ್ತೇನೆ ನೋಡ್ರಿ, ಈ ರೀತಿ ತರಿಯಾಗಿ ಹಿಟ್ಟು ಇರಬಾರ್ದು. ಹಿಂಗೆ ತರಿಯಾಗಿ ಹಿಟ್ಟು ಇತ್ತಂತಂದ್ರೆ ನಮ್ಗೆ ದೋಸೆ ಮಾಡೋಕೆ ಬರೋದಿಲ್ಲ. ಅದ್ರಾಗೂ ನೀರು ದೋಸೆ ಅಂತೂ ಮಾಡೋಕೆ ಬರೋದೇ ಇಲ್ಲ. ಫುಲ್ ಸಾಫ್ಟ್ನೆಸ್ ಆಗಿ ಇರಬೇಕು ಹಿಟ್ಟು. ಇಲ್ಲಿ ನೋಡ್ರಿ, ನಾನು ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಂಡು ತೋರ್ಸಾಕತ್ತೇನಿ. ಈ ರೀತಿ ಫುಲ್ ಸಾಫ್ಟಾಗಿ ಇರಬೇಕು ಹಿಟ್ಟು. ಅಲ್ಲಿವರೆಗೂ ನಾನು ಗ್ರೈಂಡ್ ಮಾಡ್ಕೊಂಡು ತೊಗೊಳತ್ತೇನಿ. ಹಿಟ್ಟು ಇವಾಗ ಪರ್ಫೆಕ್ಟಾಗಿ ಬಂದೈತಿ. ನಾನು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಕತ್ತಿರ್ಬೋದು ನೀವು ಯಾವ ಥರ ಹಿಟ್ಟಾಗೈತೆ ಅಂಥೇಳಿ. ನಾವು ರುಬ್ಬೆ ನೆನೆಯೋದು ಇಟ್ಟು ಕಾಸು ನಾವು ಏನು ದೋಸೆ ಮಾಡಿರ್ತೇವಲ್ಲ ಅದಕ್ಕೆ ಹಿಟ್ಟೈತಿ. ಬಟ್ ಈ ರೀತಿ ಇರಬಾರ್ದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನ ತಿಳು ಮಾಡ್ಕೊಳ್ಬೇಕು. ಒಮ್ಮೆಲೆ ಎಲ್ಲನೂ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಸ್ವಲ್ಪನ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊರಿ. ಯಾಕಂತಂದ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲ. ಅದಕ್ಕೆ ಸ್ವಲ್ಪನ ನೀರು ಹಾಕ್ಕೊಂಡು ಕಲಿಸ್ಕೊರಿ. ನಾನಿಲ್ಲೇ 1.5 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಕಲಿಸ್ಕೊಂಡೇನಿ. ನಾ ಇಲ್ಲೇ ತೋರ್ಸಾಕತ್ತೇನೆ ನೋಡ್ರಿ, ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಇಲ್ಲಿವರೆಗೂ ನಾವು ಹಿಟ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ಇದ್ರೆ ಪರ್ಫೆಕ್ಟಾಗಿ ಐತಿ ಅಂತ ಅರ್ಥ. ಈ ನೀರು ದೋಸೆ ಮಾಡೋಕೆ ನಾನು ಟ್ರಿಕ್ಸ್ ಹೇಳ್ಕೊಡ್ತೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಅಡುಗೆ ಎಣ್ಣೆನ ಹಾಕಾಕತ್ತೇನಿ. ಈ ಅಡುಗೆ ಎಣ್ಣೆ ಹಾಕೋದ್ರಿಂದ ನೀರು ದೋಸೆ ಅಂತೂ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಬರ್ತಾವೆ. ನಾ ಇಲ್ಲೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳತ್ತೇನಿ. ಉಪ್ಪನ್ನು ಹಾಕಿ ಸರಿಯಾಗಿ ಕಲಿಸ್ಕೊಂಡು ತೊಗೋಬೇಕು. ಇಲ್ಲಿ ನಾವು ಎಣ್ಣೆನ ಹಾಕೋದು ಎದಕ್ಕಂತಂದ್ರೆ ನಾವು ಈಗ ಮೊದಲೆಲ್ಲ ಕಬ್ಬಿನ ತವಿ ಒಳಗದು ಮಾಡ್ತಿದ್ರೆ, ಈಗ ನಾವೆಲ್ಲ ನಾನ್ ಸ್ಟಿಕ್ ತವಿ ಒಳಗೆ ನಾವು ದೋಸೆನ ಹಾಕ್ತೇವೆ. ಹಾಗಾಗಿ ಅಲ್ಲೇ ಎಣ್ಣೆ ಹಚ್ಚೋದು ಇರುತ್ತೆ. ಅದೆಲ್ಲ ಏನು ಬೇಡ ಅಂಥೇಳಿ ನಾವಿಲ್ಲೇ ಹಿಟ್ಟಿನೊಳಗನೆ ಎಣ್ಣೆನ ಮಿಕ್ಸ್ ಮಾಡಿದ್ರೆ ದೋಸೆ ಚೆನ್ನಾಗಿ ಬರ್ತಾವ. ಸೊ ನಾ ಇಲ್ಲೇ ನಾನ್ ಸ್ಟಿಕ್ ತವಾದಲ್ಲಿ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ. ನಾನ್ ಸ್ಟಿಕ್ ತವಾನ ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕಾಯ್ಬೇಕು. ಪೂರ್ತಿ ಕಾಯ್ಬೇಕು. ನಾವು ಉರಿಯನ್ನು ಜಾಸ್ತಿಯಲ್ಲೇ ಇಟ್ಕೊಳ್ಬೇಕು. ನಾನಿಲ್ಲೇ ಈರುಳ್ಳಿಯಿಂದ ಎಣ್ಣೆನ ಹಚ್ತಾ ಇದ್ದೀನಿ. ಈರುಳ್ಳಿಯಿಂದ ಎಣ್ಣೆನ ಹಚ್ಚೋದ್ರಿಂದ ದೋಸೆ ಮಾತ್ರ ತುಂಬಾ ಟೇಸ್ಟಿಯಾಗಿ ಬರ್ತಾವ. ಒಂದೊಂದು ಸೌಟ್ನಿಂದ ಈ ಥರ ನಾವು ಹಿಟ್ಟು ತೊಗೊಂಡು ದೋಸೆ ಹಂಚೊಳಗೆ ಹಾಕ್ಬೇಕು. ನಾವು ನಾರ್ಮಲ್ ದೋಸೆನ ಯಾವ ಥರ ಹಾಕ್ತೇವೆ ಆ ರೀತಿ ಹಾಕೋ ಆಗಿಲ್ಲ. ಈ ರೀತಿ ನಾವು ಹರಡ್ಕೊಂಡು ಹಾಕ್ಬೇಕು. ಇದನ್ನು ಈ ಥರ ಹರಡ್ಬಿಟ್ಟು ಹಾಕೋದ್ರಿಂದ ದೋಸೆ ತುಂಬಾ ತೆಳುವಾಗಿ ಮತ್ತು ಚೆನ್ನಾಗಿ ಬರ್ತಾವ. ಜಾಸ್ತಿ ಉರಿಯಲ್ಲೇ ನಾವು ದೋಸೆನ ಬೇಯಿಸ್ಕೊಂಡು ತೊಗೋಬೇಕು. ನಾ ಇಲ್ಲೇ ಒಂದು ಸೈಡ್ ದೋಸೆ ಬೆಂದ ಮೇಲೆ ಇನ್ನೊಂದು ಸೈಡ್ ಹೊಳಿಸಿ ಹಾಕತ್ತೀನಿ. ಆದರೆ ಎಲ್ಲರೂ ತೋರಿಸೋದು ಒಂದೇ ಕಡೆನ ದೋಸೆನ ಬೇಯಿಸಿ ತೋರಿಸ್ತಾರೆ. ಆದ್ದರಿಂದ ದೋಸೆ ಅಂಟ್ಕೊಳತ್ತೆ. ಹಿಂಗೆ ನಾವು 2 ಕಡೆ ದೋಸೆನ ಬೇಯಿಸ್ಕೊಂಡು ಮಾಡೋದ್ರಿಂದ ದೋಸೆ ಚೆನ್ನಾಗಿ 2 ಕಡೆ ಬೇಯ್ತ ಕೂಡ ಮತ್ತು ಅಂಟೋದಿಲ್ಲ, ಸರಿಯಾಗಿ ಬರ್ತಾವ ನೀರು ದೋಸೆ. ಒಂದು ಸತ ಟ್ರೈ ಮಾಡಿರಿ, ನಿಮ್ಗೆ ಗೊತ್ತಾಗ್ತೈತಿ ಯಾವ ರೀತಿ ಬರ್ತಾವಂತೇಳಿ. ನಾವು ನೀರು ದೋಸೆನ ಈ ರೀತಿ 4 ಭಾಗವಾಗಿ ಮಡಿಚಿಬಿಟ್ಟು ದೋಸೆನ ಸರ್ವ್ ಮಾಡ್ಕೊಳ್ಳೋಣ. ಸೊ ಹಂಗಾರೆ ನೀರು ದೋಸೆನ ಅತಿ ಸುಲಭವಾಗಿ ಯಾವ ರೀತಿ ಮಾಡೋದು, ಅಷ್ಟೇ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬಂದ್ರಲ್ಲ. ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿರಿ. ನನ್ನ ವಿಡಿಯೋ ನಿಮ್ಗೇನಾರ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಇದೇ ರೀತಿಯ ಹೊಸ ವಿಡಿಯೋಗಳನ್ನು ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ.
ಇದರಿಂದ ನಾನು ಹಾಕೋ ಪ್ರತಿ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತಿ. ಥ್ಯಾಂಕ್ ಯು.